ನಮಸ್ಕಾರ ಸ್ನೇಹಿತರೆ, ಓಂ ಸಾಯಿರಾಮ್. ಶಿರಡಿವಾಸಾಯ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ವಿಶೇಷತೆ ಏನಂದರೆ ಸಾಯಿಬಾಬಾರವರ ಆರತಿ ಮಹತ್ವ. ಹೌದು, ಮತ್ತೆ ಸಾಯಿಬಾಬಾರವರ ಆರತಿ ಮಹತ್ವ ಇವತ್ತಿನ ಒಂದು ವಿಡಿಯೋನ ಮಾಡೋದಕ್ಕೆ ಹೊರಟಿದ್ದೀನಿ. ಅದು ಕನ್ನಡದಲ್ಲಿ ಅರ್ಥ ಸಹಿತ ಅವೈಲೇಬಲ್ ಇದೆ. ಶಿರಡಿಗೆ ಯಾರಾದರೂ ಹೋದರೆ ಅವ್ರಗಳ ಕಡೆ ತರಿಸ್ಕೊಳ್ರಿ. ಬರೀ 15 ರೂಪಾಯಿ ಪುಸ್ತಕಕ್ಕೆ ಕನ್ನಡದಲ್ಲಿ ಅರ್ಥ ಇರುತ್ತೆ. ನಿಮಗೆ ಬಾಬಾರವರ ಜೊತೆ ಕನೆಕ್ಷನ್ ಇನ್ನೂ ಜಾಸ್ತಿ ಆಗುತ್ತೆ. ನಮ್ಮ ಎಲ್ಲ ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಇದು ಒಂದು ಅದ್ಭುತ ಮಾರ್ಗ ಅಂತಲೇ ಹೇಳಬಹುದು. ಬಾಬಾರವ್ರಿಗೆ ರಿಕ್ವೆಸ್ಟ್ ಮಾಡೋದು, ಇದರೊಳಗೆ ರಾಮ, ಕೃಷ್ಣ, ವಿಷ್ಣು, ಆಮೇಲೆ ವಿಠಲ, ಪಾಂಡುರಂಗ ವಿಠಲ, ತುಕಾರಾಮ, ಪ್ರತಿಯೊಂದು ರೀತಿಯಲ್ಲೂ ಬಾಬಾರವರಿಗೆ ಆರತಿ ಮೂಲಕ ಎಲ್ಲ ದೈವಗಳನ್ನು ಪ್ರಾರ್ಥನೆ ಮಾಡೋದು. ಯಕ್ಷನು ಬರ್ತಾರೆ, ಕುಬೇರ ಬರ್ತಾರೆ, ಮಾತೆ ಮಹಾಲಕ್ಷ್ಮಿ ಬರ್ತಾರೆ. ಎಲ್ಲ ದೇವರ ಒಂದು ಸಮ್ಮಿಲನವೇ ಈ ಆರತಿ ಅಂತ ಹೇಳಬಹುದು. ಬಾಬಾರವರ ಆರತಿನಲ್ಲಿ ಎಲ್ಲ ದೇವರುಗಳ ಹಾಡು ಮಿಕ್ಸ್ ಆಗಿದೆ. ಇದರೊಳಗಡೆ ಮತ್ತೆ ಇನ್ನೊಂದು ಮುಖ್ಯವಾಗಿ ಇರ್ತಕ್ಕಂತಹದ್ದು ಏನು ಅಂತಂದರೆ ವೇದ ಮಂತ್ರಗಳಿದ್ದಾವೆ ಸ್ನೇಹಿತರೆ. ಭಜನೆ ಇದೆ, ಪ್ರತಿಯೊಂದು ದೇವರ ಭಜನೆ ಸಹಿತ ಇದರೊಳಗಡೆ ಮಿಕ್ಸ್ ಆಗಿದೆ. ಈ ವೇದ ಮಂತ್ರಗಳ ಬಗ್ಗೆ ನಿಮಗೆ ತಿಳಿದೇ ಇರುತ್ತೆ, ಅವು ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತೇಳಿ. ಹಾಗಾಗಿ ನೀವು ಅರ್ಥ ಸಹಿತ ಹೇಳ್ತಾ ಹೋದಾಗ ಏನಾಗುತ್ತೆ ಅಂದರೆ ಇನ್ನು ಕನೆಕ್ಷನ್ ಜಾಸ್ತಿನೇ ಬೆಳೆಯುತ್ತೆ. ಇನ್ನು ನಿಮಗೆ ಪ್ರತಿದಿನ ನೀವು ಪ್ರಾರ್ಥನೆ ಮಾಡ್ತಿರ್ತೀರ ಕುತ್ಕೊಂಡು ಕೆಲವೊಂದು ವಿಚಾರಗಳಿಗೆ, ಅದನ್ನು ಇಲ್ಲಿ ಹಾಡಿನ ಮೂಲಕ ನಾವು ವ್ಯಕ್ತಪಡಿಸ್ತೀವಿ. ಇಲ್ಲಿ ನಮಗೆ ಹಿಂದಿ ಮತ್ತು ಮರಾಠಿ ಬರೋರಾಗಿದ್ದರೆ ಪ್ರಾಬ್ಲಮ್ ಇಲ್ಲ, ಅವರಿಗೆ ಆರತಿ ಅರ್ಥ ಗೊತ್ತಿರುತ್ತೆ. ಯಾರಿಗೆ ಹಿಂದಿ ಮತ್ತು ಮರಾಠಿ ಬರೋದಿಲ್ವೋ ಅಂಥವ್ರಿಗೆ ಈ ಬಾಬಾರವರ ಆರತಿ ಪುಸ್ತಕ, ಓಕೆನಾ, ಇದು ಪುಸ್ತಕ ಮಳಿಗೆನಲ್ಲಿ ಸಿಗುತ್ತೆ. ಇದು 40 ರೂಪಾಯಿ ಇದೆ ಈ ಆರತಿ ಪುಸ್ತಕ. ಆಮೇಲೆ ಈ ಆರತಿ ಪುಸ್ತಕ 15 ರೂಪಾಯಿ ಇದೆ. ಇದು ಶಿರಡಿನಿಂದ ತಂದಿದ್ದು ನಾನು, ಓಕೆನಾ. ನೀವು ಯಾರಾದರೂ ಶಿರಡಿಗೆ ಹೋದರೆ ಅವ್ರ ಕಡೆ ತರಿಸ್ಕೊಳ್ಳಿ, ಇಲ್ಲಾಂದರೆ ಆನ್ಲೈನಲ್ಲೂ ಸಿಗುತ್ತೆ, ಅಲ್ಲಿಂದನಾದರೂ ತರಿಸ್ಕೊಳ್ಳಿ. ನನಗೇನಾದರೂ ಈ ವೆಬ್ಸೈಟ್ಗಳಲ್ಲಿ ಆನ್ಲೈನಲ್ಲಿ ಇದು ಸಿಕ್ತು ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನೆಲ್ಲ ಹಾಕಿರ್ತೀನಿ, ನೀವು ತೊಗೊಂಡು ಬೈ ಮಾಡಿ ಸ್ನೇಹಿತರೆ. ನೀವು ಆರತಿ ಸೇವನೆ ಹೇಗೆ ಮಾಡಬಹುದು ಅಂತಂದರೆ ದೀಪಗಳನ್ನು ಹಚ್ಚಿ ಆರತಿ ಸೇವೆ ಮಾಡಬಹುದು. ಅಥವಾ ನಿಮಗೆ ದೀಪ ಹಚ್ಚುವಷ್ಟು ಶಕ್ತಿ ಇಲ್ಲ, ಆಗೋದಿಲ್ಲ ಅಂತಂದರೆ ಗುರುವಾರ ಮಾತ್ರ ಮಾಡಬಹುದು ದೀಪಗಳ ಸೇವೆ. ಪ್ರತಿದಿನ ಮಾಡೋದಕ್ಕಾಗಲ್ಲ ಅಂದರೆ ಬಾಬಾರವರ ಆರತಿ ಹಾಡನ್ನು ಪ್ಲೇ ಮಾಡ್ತಾ ಒಂದು ಕಡೆ ಕುತ್ಕೊಂಡು ಅದರ ಜೊತೆ ನೀವು ಹಾಡನ್ನು ಹಾಡುವುದು ಅಥವಾ ಕೇಳುವುದು, ಓಕೆನಾ. ಈ ಕೇಳೋದ್ರಿಂದನೂ ಪುಣ್ಯ ಪ್ರಾಪ್ತಿ ಆಗುತ್ತೆ, ಹೇಳೋದ್ರಿಂದನೂ ಪುಣ್ಯ ಪ್ರಾಪ್ತಿ ಆಗುತ್ತೆ. ಮುಖ್ಯವಾಗಿ ಶ್ರದ್ಧೆ, ನಂಬಿಕೆ ಇರಬೇಕು. ಅದರಲ್ಲೂ ನೀವು ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಓದಿದರೆ ಇನ್ನೂ ಅದ್ಭುತ ಕನೆಕ್ಷನ್ ಇರುತ್ತೆ. ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ, ಅರ್ಥ ಸಹಿತ ತಿಳ್ಕೊಂಡು ಓದಿ. ನೀವು ಹಿಂದಿನಲ್ಲೇ ಓದಬೇಕಾ, ಮರಾಠಿನಲ್ಲೇ ಓದಬೇಕಾ ನೆಸಸರಿ ಇಲ್ಲ, ಕನ್ನಡ ಅರ್ಥ ಓದಿದ್ರೂ ಸಾಕು. ಅದರಿಂದನೂ ಬಾಬಾರವರು ನಮ್ಮ ಮಾತನ್ನ ಅರ್ಥ ಮಾಡ್ಕೋತಾರೆ. ಆಮೇಲೆ ಅದರಿಂದನೂ ನಮ್ಮ ಆರತಿ ಸೇವೆನ ಒಪ್ಕೊತಾರೆ. ಶ್ರೀ ಸಾಯಿ ಆರತಿ ಮಹತ್ವ. ಆರತಿಯು ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ದೇವರ, ಗುರುಗಳ, ಸಂತರ ವಿಗ್ರಹ ಅಥವಾ ಫೋಟೋಗಳ ಮುಂದೆ ಮಾಡುವ ಒಂದು ಪೂಜಾ ವಿಧಾನ. ಎಂದರೆ ಕಡೆಗೆ, ರತಿ ಎಂದರೆ ಪ್ರೀತಿ. ಅದು ಸತ್ ಚಿತ್ ಆನಂದ ಸ್ವರೂಪನಿಗೆ ನಾವು ತೋರಿಸುವ ಪ್ರೀತಿಯ ಸಂಕೇತ. ಆರತಿಯ ದೀಪದ ಜ್ಯೋತಿ ಆತ್ಮಜ್ಯೋತಿಯ ಸಂಕೇತವಾಗಿದೆ. 2 ಬತ್ತಿಯ ದೀಪದಲ್ಲಿ ಒಂದು ಜೀವಾತ್ಮ ಮತ್ತೊಂದು ಪರಮಾತ್ಮನಲ್ಲಿ ಸೇರಿ ಒಂದಾಗುವ ಸಂಕೇತ. ಸ್ನೇಹಿತರೆ, ಇಲ್ಲಿ ನಾವು ಆರತಿ ಸೇವೆನ ಮಾಡ್ತೀವಲ್ಲ, 2 ದೀಪ ಹಚ್ಚಿದರೆ ಫಲ ಏನು, ಆಮೇಲೆ 3 ದೀಪ 5 ದೀಪ ಹಚ್ಚಿದರೆ ಏನೇನಾಗುತ್ತೆ, ಅದರ ಅರ್ಥಗಳೇನು ಅನ್ನೋದನ್ನು ವಿವರಿಸಿದ್ದಾರೆ. ಕರ್ಪೂರವಾದಲ್ಲಿ ಜೀವಾತ್ಮವು ಪೂರ್ತಿ ಉರಿದು ಅಲ್ಲಿ ಏನೂ ಉಳಿಯದೇ ಇರುವ ಹಾಗೆ ಭಗವಂತನಿಗಾಗಿ ಸಂಪೂರ್ಣವಾಗಿ ಕರಗಿ ಹೋಗುವ ಸಂಕೇತ. ನೀವು ಕರ್ಪೂರದ ಆರತಿ ಮಾಡಿದ್ರೆ ಈ ಸಂಕೇತ ಸೂಚಿಸುತ್ತೆ. ಪಂಚಾರತಿಯಲ್ಲಿ ಅದು ಈ ಜೀವದ ಪಂಚಕೋಶಗಳ ಅನ್ನಮಯ, ಪ್ರಾಣಮಯ, ಮನೋಮಯ, ಜ್ಞಾನಮಯ ಮತ್ತು ಆನಂದಮಯಗಳ ಸಂಕೇತ. ಮತ್ತೊಂದು ಅರ್ಥವೆಂದರೆ ಪಂಚ ಪ್ರಾಣಗಳು, ಪ್ರಾಣ, ಅಪಾನ, ವ್ಯಾನ, ಉದಾನ ಮತ್ತು ಸಮಾನದ ಸಂಕೇತ. ಮತ್ತೊಂದು ಅರ್ಥವೆಂದರೆ ಈ ದೇಹ ಪಂಚಭೂತಗಳಿಂದಾಗಿ ಉಂಟಾಗಿರುವ ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ. ಅಂದರೆ ಪಂಚಾರತಿಯ ಆರತಿ ಮಾಡುವಾಗ ಈ ಪಂಚಗಳ ಸಂಕೇತವನ್ನು ಅರಿತು ಅನುಭವಿಸಿ ಆಚರಿಸಿದ್ದಲ್ಲಿ ಆರತಿ ಮಾಡುವವನಿಗೆ ಸರ್ವ ಸಮರ್ಪಣಾ ಭಾವ ಬಂದು ಅವನು ಶೂನ್ಯವಾಗುತ್ತಾನೆ. ಅದೇ ಅನನ್ಯ ಶರಣಾಗತಿಯ ಭಾವ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ.
ಆರತಿಯ ಸಮಯದಲ್ಲಿ ಭಕ್ತನು ಸರಳ ಪ್ರೇಮದಿಂದ ತನ್ನನ್ನು ದೃಷ್ಟಿದೋಷದಿಂದ ರಕ್ಷಿಸೆಂದು ಪ್ರಾರ್ಥಿಸುತ್ತಾನೆ. ಆರತಿಯ ಜ್ಯೋತಿಯಿಂದ ಹೊರಡುವ ಸಚೇತರ ಅಲೆಗಳು ಎಲ್ಲರಲ್ಲೂ ಸಕಾರಾತ್ಮಕ ಭಾವವನ್ನು ಜಾಗೃತಗೊಳಿಸುತ್ತದೆ. ಈ ರೀತಿ ಜೀವಾತ್ಮ ಪರಮಾತ್ಮ ಸಮ್ಮಿಳನಕ್ಕೆ ಅನುಕೂಲವಾಗಿ ಅಹಂಭಾವವನ್ನು ದೂರ ಮಾಡಿ ಪ್ರಸನ್ನಾತ್ಮಕ ಭಾವವನ್ನು ಮನದಾಳದಲ್ಲಿ ಮೂಡಿಸುವ ಜೀವಂತ ಭಾವವೇ ಭಕ್ತರಿಗೆ ಸಾಯಿ ಆರತಿಯ ಪ್ರಸಾದವಾಗಿದೆ. ಸ್ನೇಹಿತರೆ, ಇದನ್ನು ಕೊಟ್ಟಿರ್ತಕ್ಕಂತಹ ಸಾಯಿ ಭಕ್ತರಿಗೆ ಧನ್ಯವಾದ ಹೇಳಬೇಕು. ಅವರು ಇದನ್ನು ರಚಿಸಿರೋದ್ರಿಂದನೇ ನಮಗೆ ಈ ಒಂದು ಆರತಿ ಸೇವೆ ಮಾಡೋ ಭಾಗ್ಯ ಸಿಕ್ಕಿರೋದು, ಮತ್ತು ಇದರ ಫಲನ ಸದುಪಯೋಗಪಡಿಸ್ಕೊಂಡು ನಮ್ಮ ಆಸೆನ ಈಡೇರಿಸ್ಕೊಳ್ಳೋದಕ್ಕೆ ನಮಗೆ ಸಹಾಯ ಆಗ್ತಾ ಇರೋದು ಅಲ್ವಾ. ಶ್ರೀ ಸಾಯಿಯ ಸಗುಣೋಪಾಸನೆಯಲ್ಲಿ ಆರತಿಗೆ ಒಂದು ವಿಶೇಷವಾದ ಸರ್ವಶ್ರೇಷ್ಠ ಸ್ಥಾನ ನೀಡಲಾಗಿದೆ. ಆರತಿಯು ತನ್ನ ಇಷ್ಟ ದೈವ ಅಥವಾ ಸದ್ಗುರುವಿನ ಸಮ್ಮುಖದಲ್ಲಿ ಆಚರಿಸುವ ಒಂದು ಉಪಾಸನಾ ವಿಧಿಯಾಗಿದೆ. ಅದರಲ್ಲಿ ಜೀವಾತ್ಮ ಪರಮಾತ್ಮನ ಜೊತೆಯಲ್ಲಿ ನಿತ್ಯ ಮತ್ತು ಶಾಶ್ವತ ಸಂಬಂಧದ ಭಾವ ಸಮಾಹಿತಗೊಂಡಿದೆ. ಯಾವ ರೀತಿ ಸಮಸ್ತ ಬ್ರಹ್ಮಾಂಡವು ಆ ಪರಬ್ರಹ್ಮ ಸ್ವರೂಪಿ ಕೇಂದ್ರದ ಸುತ್ತಲೂ 4 ದಿಕ್ಕುಗಳಲ್ಲಿ ತಿರುಗುತ್ತದೆಯೋ ಹಾಗೆಯೇ ಜೀವಾತ್ಮ ಸ್ವರೂಪಿ ಜ್ಯೋತಿಯ ಪ್ರಕಾಶವು ತನ್ನ ಇಷ್ಟ ದೈವ ಅಥವಾ ಸದ್ಗುರುವಿನ 4 ದಿಕ್ಕಿನಲ್ಲಿ ಲಯಬದ್ಧವಾಗಿ ಸುತ್ತುತ್ತಿರುತ್ತದೆ. ಆರತಿಯ ಜ್ಯೋತಿಯನ್ನು ತನ್ನ ಸದ್ಗುರು ಅಥವಾ ಇಷ್ಟ ದೈವದ 4 ದಿಕ್ಕುಗಳಲ್ಲಿ ತಿರುಗಿಸುವುದನ್ನು ಮಾನಸ ಪ್ರದಕ್ಷಿಣೆ ಎಂದು ಪರಿಗಣಿಸಲಾಗುತ್ತದೆ. ಅಂದರೆ ಬಾಬರವ್ರಿಗೆ ನಾವು ಆರತಿನ ಈ ರೀತಿಯಾಗಿ ಮಾಡ್ತಾ ಇದ್ದಾಗ ಎಲ್ಲ ದಿಕ್ಕುಗಳಿಂದನೂ ನಾವು ಪ್ರದಕ್ಷಿಣೆ ಹಾಕೋದಕ್ಕಾಗೋದಿಲ್ಲ. ಹೋಗ್ಬಿಟ್ಟು ಬಾಬರವರಿಗೆ ಕುತ್ಕೊಂಡಲ್ಲೇ ನಿಂತಿರೋ ಜಾಗದಲ್ಲೇ ಈ ಆರತಿ ಸೇವೆ ಮಾಡುವ ಮೂಲಕ ಪ್ರದಕ್ಷಿಣೆ ಹಾಕೋದು ಅನ್ನೋದರ ಅರ್ಥ ಅಂತ ಇಲ್ಲಿ ಹೇಳ್ತಿದ್ದಾರೆ. ಎಷ್ಟು ಅದ್ಭುತವಾಗಿದೆ ಅಲ್ಲ. ನಾವು ಕುತ್ಕೊಂಡು ಒಂದು ಜಾಗದಲ್ಲಿ ಹೀಗೆ ಆರತಿನ ಮಾಡ್ತೀವಿ, ಆದರೆ ಅದು ಎಲ್ಲ ದಿಕ್ಕುಗಳಿಂದನೂ ಮತ್ತು ಎಲ್ಲ ಕಡೆಗಳಿಂದನೂ ಅದು ಮಾನಸ ಪ್ರದಕ್ಷಿಣೆ. ಅಂದರೆ ರಿಯಲ್ಲಾಗಿ ನೀವು ಶರಣಾಗಿ ಮಾಡಿಬಿಟ್ರೆ ರಿಯಲ್ಲಾಗಿ ನೀವು ಪ್ರದಕ್ಷಿಣೆ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆರತಿಯ ದೀಪದ ಜ್ಯೋತಿಯು ಆತ್ಮಜ್ಯೋತಿಯಂತೆ ಭಾವಿಸಲಾಗುತ್ತದೆ. ಆದ್ದರಿಂದಲೇ ಪಂಚಾರತಿಯಲ್ಲಿ 5 ದೀಪಗಳ ಜ್ಯೋತಿ ಬೆಳಗಿಸಿ ಭಕ್ತನು ತನ್ನ ಪಂಚಪ್ರಾಣಗಳ ಪ್ರತೀಕಾತ್ಮಕ ರೂಪದಲ್ಲಿ ತನ್ನ ಸದ್ಗುರುವಿಗೆ ಸಮರ್ಪಣೆ ಮಾಡುವ ಸಂಕಲ್ಪ ಮಾಡುತ್ತಾನೆ. ಆರತಿಯ ದೀಪದ ಜ್ಯೋತಿಯ ರೀತಿಯಲ್ಲಿ ಭಕ್ತನು ಆತ್ಮಶುದ್ಧಿಗಾಗಿ ಪ್ರಾರ್ಥಿಸುತ್ತಾನೆ. ಆರತಿಯಿಂದ ಭಕ್ತನು ಸರಳ ಪ್ರೇಮ ಭಾವದಿಂದ ತನ್ನ ಇಷ್ಟದೈವ ಅಥವಾ ಸದ್ಗುರುವನ್ನು ಯಾವುದೇ ರೀತಿಯ ದೃಷ್ಟಿದೋಷದಿಂದ ರಕ್ಷಿಸುವಂತೆ ಪ್ರಾರ್ಥನೆಯನ್ನು ಮಾಡುತ್ತಾನೆ. ಸಾಮೂಹಿಕವಾಗಿ ಆರತಿ ಮಾಡುತ್ತಾ ಭಕ್ತನು ತನ್ನ ಸದ್ಗುರು ಅಥವಾ ಇಷ್ಟದೇವರ ಸನ್ನಿಧಿಯಲ್ಲಿ ಒಟ್ಟಾಗಿರುವ ಜನಸಮೂಹದ ವ್ಯಾಪಕವಾದ ಚೇತನದ ಒಂದು ಭಾಗವಾಗಿ ಬಿಡುತ್ತಾನೆ ಮತ್ತು ಸ್ವಲ್ಪ ಸಮಯದವರೆಗೆ ತನ್ನ ಅಹಂಭಾವವನ್ನು ಮರೆತು ಹೋಗುತ್ತಾನೆ. ಸ್ನೇಹಿತರೆ, ಇಲ್ಲಿ ಬೆಳಗಿನ ಆರತಿ ಕೆಲವೊಂದು ಪದ್ಯಗಳ ಅರ್ಥನ ತಿಳ್ಕೊಳ್ತಾ ಹೋಗೋಣ, ಕೆಲವೊಂದು ಸಾಲುಗಳ ಅರ್ಥಗಳನ್ನು ತಿಳ್ಕೊಳ್ತಾ ಹೋಗೋಣ. ಜೋಡಿನಿ ಕರ ಚರಣೆ ಟೇವಿಲ ಮಾಥ ಪರಿಸಾವಿ ವಿನಂತಿ ಮಾಜಿ ಸದ್ಗುರುನಾಥ. ಸ್ನೇಹಿತರೆ, ನನ್ನ ಕರಗಳನ್ನು ಜೋಡಿಸಿ ಶಿರವನ್ನು ನಿಮ್ಮ ಚರಣಗಳಲ್ಲಿಡುವೆ. ಹೇ ಸದ್ಗುರು ಸಾಯಿನಾಥ, ತಾವು ನನ್ನ ವಿನಂತಿಯನ್ನು ಆಲಿಸಿ. ನನ್ನಲ್ಲಿ ಭಾವ ಇರಲಿ ಇಲ್ಲದಿರಲಿ ನಾನು ತಮ್ಮಲ್ಲಿ ಶರಣಾಗಿದ್ದೇನೆ. ಹೇ ಸದ್ಗುರುರಾಯ, ನಿಮ್ಮ ಕೃಪಾದೃಷ್ಟಿಯನ್ನು ನನ್ನೆಡೆಗೆ ಹರಿಸಿ. ನಾನು ಅಖಂಡವಾಗಿ ಸದಾ ತಮ್ಮ ಚರಣಗಳಲ್ಲಿ ನೆಲೆಸುವಂತಾಗಲಿ. ಇದೇ ನನ್ನ ವಿನಂತಿ. ಆದುದರಿಂದ ನಿಸ್ಸಂಕೋಚವಾಗಿ ನಿಮ್ಮ ಚರಣಗಳಲ್ಲಿ ಆಶ್ರಯವನ್ನು ನೀಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಅರ್ಥ. ನಾವು ಇಷ್ಟು ದಿನ ಹಿಂದಿ ಅರ್ಥ ಆಗಿರೋರಿಗೆ ಪರವಾಗಿಲ್ಲ, ಮತ್ತು ಇನ್ನೊಂದು ಏನಂತಂದರೆ ಮರಾಠಿ ಅರ್ಥ ಆಗೋರಿಗೆ ಇದು ಅರ್ಥ ಆಗಿರುತ್ತೆ. ನಾವು ಕನ್ನಡದಲ್ಲಿ ನನಗೆ ಹೇಳ್ತೀನಿ, ಕನ್ನಡದೊಳಗೆ ನನಗೆ ಇದ್ರ ಅರ್ಥನೇ ಗೊತ್ತಿರಲಿಲ್ಲ, ಸುಮ್ಮನೆ ಹೇಳ್ತಿದ್ದೆ. ಬಟ್ ಏನಂತಂದರೆ ಕೇಳಬೇಕಾದ್ರೆ ಅಟೆಂಡ್ ಮಾಡಿದಾಗಲೆಲ್ಲ ಹಾಡು ಎಷ್ಟು ಹಿಂಪಾಗಿರೋದಕ್ಕೆ ಖುಷಿ ಕೊಡ್ತಿತ್ತು, ಸಮಾಧಾನ ತೃಪ್ತಿ ಇರ್ತಿತ್ತು. ಆದರೆ ಏನಿದ್ರ ಅರ್ಥ, ಈ ಆರತಿ ಅರ್ಥ ಏನು, ಇದ್ರೊಳಗಡೆ ಏನಿದೆ, ನಾವು ಏನು ಬೇಡ್ಕೋತಿದ್ದೀವಿ, ಏನು ಹಾಡ್ತಿದ್ದೀವಿ ಅನ್ನೋದೇ ಅರ್ಥ ಆಗ್ತಿರ್ಲಿಲ್ಲ. ಬಾಬಂಗೆ ಪ್ರಾರ್ಥನೆ ಮಾಡ್ತಿದ್ದೆ, ನಮ್ಮ ಕನ್ನಡದಲ್ಲಿ ಒಬ್ರು ಯಾರೂ ಅರ್ಥ ಬರ್ದಿಲ್ವಲ್ಲ ಸಾಯಿನಾಥ ಅಂತ ಅಂದ್ಕೊಂಡು ಶಿರಡಿಗೆ ಹೋದರೆ ಅಲ್ಲಿ ಬಾಬರವರ ಆರತಿ ಅರ್ಥ ಸಹಿತ ಅಂತೇಳಿ ಈ ಬುಕ್ಕಿತ್ತು. ಪಟ್ಟನ ಒಂದು ತೊಗೊಂಡ್ಬಿಟ್ಟೆ. ಖುಷಿ ಆಯಿತು ನನಗೆ. ಬಂದಮೇಲೆ ಓದಿದರೆ ನಾವು ಸಪ್ರೇಟಾಗಿ ದುಡ್ಡು ಬೇಕು, ಹಣ ಬೇಕು, ಆರೋಗ್ಯ ಬೇಕು ಅಂತ ಏನೇನೋ ಬೇಡ್ಕೊಳೋದೇ ಬೇಡ. ಈ ಬಾಬರವರ ಆರತಿನ ಅಟೆಂಡ್ ಮಾಡಿದರೆ ಸಾಕು. ಅಂದರೆ ಆಯ್ಕೆ ಮಾಡ್ಕೊಳ್ಳಿ, ಬೆಳಗಿನ ಆರತಿನ ಅಟೆಂಡ್ ಮಾಡಿ ನೀವು ಓದೋದಕ್ಕೆ ಅಥವಾ ಕೇಳೋದಕ್ಕೆ ಪ್ರಾರಂಭ ಮಾಡಿದ್ರಿ ಅಂದರೆ ನಿಮಗೆ ಎಲ್ಲನೂ ದೊರಕಿಸ್ಕೊಡ್ತಾರೆ. ಆಯ್ಕೆ ನೀವು ಮಾಡ್ಕೋಬೇಕು. ಬೆಳಗಿನ ಮಾಡ್ಕೋತೀರಾ, ಮಧ್ಯಾಹ್ನದ್ದು, ಸಾಯಂಕಾಲದ್ದು, ರಾತ್ರಿದು ಅಂತ. ಯಾಕೆ ಅಂತಂದರೆ 4 ಆರತಿಗಳು ಅಷ್ಟೇ ಪವರ್ಫುಲ್ ಆಗಿದ್ದಾವೆ.
ಇಲ್ಲಿ ಮುಖ್ಯವಾದದ್ದು ಏನಂತಂದರೆ ಶ್ರದ್ಧಾ ಸಬೂರಿ, ತಾಳ್ಮೆ, ನಂಬಿಕೆ ಮತ್ತು ಶರಣಾಗತಿ. ನಿಮಗೆ ದೀಪ ಹಚ್ಚಿನೇ ಆರತಿ ಮಾಡಬೇಕಾ? ಹಾಗೇನೂ ಇಲ್ಲ. ನೀವು ಒಂದು ಕಡೆ ಕುತ್ಕೊಂಡು ಮೆಡಿಟೇಷನ್ ರೂಪದಲ್ಲೂ ಆರತಿ ಸೇವೆನ ಮಾಡಬಹುದು. ಆರತಿ ಎಲ್ಲನೂ ಕೊಡುತ್ತೆ, ಸಚ್ಚರಿತಿನಲ್ಲೇ ಪ್ರೂವ್ ಮಾಡಿದ್ದಾರೆ ಬಾಬಾರವರು. ಆರತಿ ಮತ್ತು ಉದಿನ ಕೊಟ್ಟು ಕಳಿಸ್ತಾರೆ. 3 ದಿನದಿಂದ ಪ್ರಸವ ವೇದನೆನ ಅನುಭವಿಸ್ತಿರ್ತಾರೆ ಅಂಥವರಿಗೆ ಆರತಿನ ಓದಿದ ತಕ್ಷಣ ಮತ್ತು ಉದಿನ ತಿನ್ಸಿದ ತಕ್ಷಣ ಅವ್ರಿಗೆ ಡೆಲಿವರಿ ಅರ್ಧ ಗಂಟೆನಲ್ಲಿ ಆಗೋಗ್ಬಿಡುತ್ತೆ. ಅಷ್ಟು ಪವರ್ಫುಲ್ ಇದು. ನಿಮ್ಮ ಆರೋಗ್ಯ ಸಮಸ್ಯೆ ಇರಲಿ, ಹಣಕಾಸಿಂದಿರಲಿ, ಶಾಂತಿ ಇಲ್ವಾ, ಸಮಾಧಾನ ಇಲ್ವಾ, ಏನಾದರೂ ಬರಬೇಕಾ, ಏನಾದರೂ ಕೊಡಬೇಕಾ, ಏನಾದರೂ ಮುಂದೆ ಒಳ್ಳೇದಾಗಬೇಕಾ, ಓದಿ ಆರತಿನ, ಕೇಳಿ ಆರತಿನ. ಬರೆಯೋದಕ್ಕಾದರೆ ಬರೀರಿ, ಅರ್ಥ ತಿಳ್ಕೊಳ್ಳಿ. ಅರ್ಥ ತಿಳ್ಕೊಂಡಷ್ಟು ನಿಮ್ಗೆ ಇನ್ನೂ ಜಾಸ್ತಿ ಕನೆಕ್ಷನ್ ಬಾಬನ ಜೊತೆ ಬಿಲ್ಡ್ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಇದು ಅರ್ಥ ನೋಡಿ ಎಷ್ಟು ಚೆನ್ನಾಗಿದೆ. ಏಳಿ ಎದ್ದೇಳಿ ಹೇ ಶ್ರೀ ಗುರು ಸಾಯಿನಾಥ, ನಿಮ್ಮ ಚರಣ ಕಮಲಗಳ ದರ್ಶನ ನೀಡಿ ನಮ್ಮ ಸಮಸ್ತ ಮಾನಸಿಕ ಹಾಗೂ ದೈಹಿಕ ಕಷ್ಟ ಮತ್ತು ಸಾಂಸಾರಿಕ ಕ್ಲೇಶ ಹರಣ ಮಾಡಿ ನಮ್ಮಂತಹ ದೇಹಧಾರಿ ಜೀವಿಗಳನ್ನು ಉದ್ಧರಿಸಿ. ಸಾಂಸಾರಿಕ ಅಜ್ಞಾನ ರೂಪಿ ಅಂಧಕಾರ ನಿಮ್ಮನ್ನು ಬಿಟ್ಟಿದೆ, ಆದರೆ ನಮ್ಮಂತಹ ಅಜ್ಞಾನಿಗಳನ್ನು ನಿಮ್ಮ ಯೋಗ ಮಾಯೆಯು ಭ್ರಮೆಯಲ್ಲಿ ಮುಳುಗಿಸಿದೆ. ಈ ಮಾಯೆಯನ್ನು ದೂರ ಸರಿಸುವ ಶಕ್ತಿ ನಮ್ಮಲ್ಲಿ ಕಿಂಚಿತ್ತೂ ಇಲ್ಲ. ಆದ್ದರಿಂದಲೇ ಈ ಪರದೆಯನ್ನು ಸರಿಸಿ ಭಕ್ತರನ್ನು ಮಾಯೆಯಿಂದ ದಾಟಿಸುವ ತಮ್ಮ ಮುಖದರ್ಶನ ನೀಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ? ಈ ಸಂಸಾರದ ಅಂಧಕಾರವನ್ನು ದೂರ ಮಾಡುವ ಸೂರ್ಯ ನೀವು. ನಾವು ಅಜ್ಞಾನಿಗಳು. ನಾವು ತಮ್ಮ ಮಹಿಮೆಯನ್ನು ಹೇಗೆ ವರ್ಣಿಸಲು ಸಾಧ್ಯ? ಅನೇಕ ಶಿರಗಳುಳ್ಳ ಆದಿಶೇಷ ಬ್ರಹ್ಮ ಮತ್ತು ಪ್ರಶಸ್ತ ಕವಿಗಳು ಸಹ ನಿಮ್ಮ ವರ್ಣನೆ ಮಾಡಿ ಅಸಹಾಯಗೊಂಡಿದ್ದಾರೆ. ಕೃಪೆ ಮಾಡಿ ನೀವೇ ನಿಮ್ಮ ಮಹಿಮೆಯನ್ನು ವರ್ಣನೆಯನ್ನು ನಮ್ಮಿಂದ ಮಾಡಿಸಿ. ಅಂದರೆ ಬಾಬರವ್ರನ್ನೇ ಇಷ್ಟು ಅದ್ಭುತವಾಗಿ ವರ್ಣನೆ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನಮ್ಮ ಜೀವನದ ಕಷ್ಟದ ಬಗ್ಗೆನೂ ನಾವಿಲ್ಲಿ ರಿಕ್ವೆಸ್ಟ್ನ ಮಾಡ್ತಿದ್ದೀವಿ. ಇಲ್ಲಿ ಬಾಬರವ್ರಿಗೂ ಹೊಗಳ್ತಾ ನಮ್ಮ ಮನಸ್ಸಲ್ಲಿರೋ ನೋವನ್ನು ನಾವು ಹೇಳ್ಕೊಂಡು ಅದನ್ನೆಲ್ಲ ನೀನು ಶಮನ ಮಾಡು, ಅದರಿಂದ ಹೊರಗೆ ತಗೊಂಡು ಬಾ, ನಮ್ಮ ಜೀವನನ ಸಾರ್ಥಕ ಆಗೋ ಹಾಗೆ ಮಾಡು ಅಂತೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀವಿ. ಇದು ಬೆಳಗಿನ ಆರತಿ ಅರ್ಥನ ನಾನು ನಿಮಗೆ ವಿವರಿಸ್ತಾ ಇರೋದು. ಎಷ್ಟು ರಿಕ್ವೆಸ್ಟ್ ಮಾಡ್ತಿದ್ದೀವಿ ಅಂದರೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಲ್ವಾ ಸ್ನೇಹಿತರೆ? ಇದರ ಅರ್ಥ ನೋಡಿ. ಹೇ ದೀನ ಬಂಧು ರಮಾಕಾಂತ, ನಿಮ್ಮ ನೇತ್ರ ಕಮಲಗಳನ್ನು ತೆರೆದು ತಾಯಿ ತನ್ನ ಮಗುವಿನ ಮೇಲೆ ದೃಷ್ಟಿ ಬೀರುವ ರೀತಿ ನಮ್ಮ ಮೇಲೆ ಕೃಪಾ ದೃಷ್ಟಿಯನ್ನು ಬೀರಿ. ಹೇ ಸಾಯಿನಾಥ, ನಿಮ್ಮ ಮಧುರವಾಣಿಯು ನಮ್ಮ ಕಷ್ಟಗಳನ್ನು ನಿವಾರಿಸಿ ಮನಸ್ಸನ್ನು ರಂಜಿಸುತ್ತದೆ. ಹೇ ದೇವ, ನಮ್ಮ ದುಃಖಗಳಿಂದ ನಿಮಗೆ ಬಹಳ ಕಷ್ಟವಾಗುತ್ತಿರುವುದು, ಆದರೂ ಅವುಗಳನ್ನು ಕೇಳುತ್ತಲೇ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ಓಡೋಡಿ ಬನ್ನಿ. ಅಂತಹ ಸಾಯಿ ಕೃಷ್ಣನಾದ ನಿಮ್ಮಲ್ಲಿ ಕೃಷ್ಣನ ವಿನಂತಿ. ಎದ್ದೇಳಿ ಹೇ ಗುರು ಸಾಯಿನಾಥ, ನಿಮ್ಮ ಚರಣಗಳ ದರ್ಶನ ನೀಡಿ. ಸ್ನೇಹಿತರೆ, ಇಲ್ಲಿ ನೋಡಿ, ವಿಷ್ಣು, ಗರುಡ ಹಾಗೂ ಹನುಮಂತ ಎಲ್ಲ ದೈವ ಗುರುಗಳು ಬರ್ತಾರೆ ಹಾಗೂ ದೇವರುಗಳು ಬರ್ತಾರೆ. ಗರುಡ ಮತ್ತು ಹನುಮಂತ ನಿಮ್ಮ ದರ್ಶನದ ನಿರೀಕ್ಷೆಯಲ್ಲಿದ್ದಾರೆ. ಸ್ವರ್ಗದಿಂದ ದೇವಿ ದೇವತೆಯರು ಬಂದು ನಿಮ್ಮ ಮಹಿಮೆಯ ಗುಣಗಾನ ಮಾಡುತ್ತಿದ್ದಾರೆ. ಬಾಗಿಲುಗಳು ತೆರೆದಿವೆ ಮತ್ತು ನಮಗೆ ನಿಮ್ಮ ದರ್ಶನ ಲಾಭ ಉಂಟಾಗಿದೆ. ವಿಷ್ಣುದಾಸ ಮತ್ತು ನಾಮದೇವ ಆರತಿಗಾಗಿ ಕಾಕಡ ಹಿಡಿದುಕೊಂಡು ನಿಂತಿದ್ದಾರೆ. ಪಂಚಾರತಿಯನ್ನು ಕೈಯಲ್ಲಿ ಹಿಡಿದು ನಾವು ಬಾಬಾಗೆ ಆರತಿ ಮಾಡೋಣ, ಶ್ರೀ ಸಾಯಿಗೆ ಆರತಿ ಮಾಡೋಣ, ಬಾಬಾಗೆ ಆರತಿ ಮಾಡೋಣ. ನಮ್ಮ ಮನಸ್ಸನ್ನು ಸ್ಥಿರವಾಗಿಸಿ ಶ್ರೀ ಸಾಯಿಯ ಗಂಭೀರ ಧ್ಯಾನಸ್ಥ ರೂಪವನ್ನು ದೃಷ್ಟಿಸೋಣ. ಶ್ರೀ ಸಾಯಿಯ ಧ್ಯಾನ ಮಗ್ನ ರೂಪದ ದರ್ಶನ ಪಡೆಯೋಣ. ಅವರ ಗಂಭೀರವಾದ ಧ್ಯಾನ ರೂಪವನ್ನು ಅನುಭವಿಸೋಣ. ಏ ಕೃಷ್ಣನಾಥ ದತ್ತ ಸಾಯಿ, ನಮ್ಮ ಮನಸ್ಸು ನಿಮ್ಮ ಚರಣಗಳಲ್ಲಿ ಸ್ಥಿರವಾಗಿ ನೆಲೆಸಲಿ. ಹೇ ಸಾಯಿ ದೇವ, ನಮ್ಮ ಚಿತ್ತವು ನಿಮ್ಮ ಚರಣಗಳಲ್ಲಿ ಲೀನವಾಗಲಿ. ನಿಮ್ಮ ಚರಣಗಳಲ್ಲಿ ನಮ್ಮ ಚಿತ್ತವು ಸ್ಥಿರವಾಗಿ ನೆಲೆಸಲಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ನಮ್ಮ ಮನಸ್ಸು ಎಷ್ಟು ಚಂಚಲವಾಗಿದೆಯಲ್ಲ, ಅದನ್ನು ಸ್ಥಿರವಾಗಿಸ್ಕೊಳ್ಳೋಣ ಅಂತ ಇಲ್ಲಿ ಹೇಳ್ತಿದ್ದೀವಿ. ದತ್ತಾತ್ರೇಯನ ಮತ್ತು ಮಾಧವ ರೀತಿ ಎಷ್ಟು ನಾಮಗಳು ಬರ್ತವೆ ಗೊತ್ತಾ? ನೀವು ಬೆಳಗ್ಗೆ ಎದ್ದಾಗಲೇ ಬಾಬಾರವರನ್ನ ಎಲ್ಲ ರೀತಿಯಿಂದ ನಾಮ ಜಪದ ಮೂಲಕನೂ ನೀವು ಆರತಿ ಸೇವೆ ಮಾಡ್ತೀರಾ. ಆರತಿ ಸೇವೆಯಲ್ಲಿ ನೋಡಿ ಎಷ್ಟು ನಾಮಗಳು ಬಂದವು. ಕೃಷ್ಣ, ದತ್ತ, ರಾಮ, ಮಾಧವ, ಆಮೇಲೆ ಸಾಯಿನಾಥ, ಸಾಯಿರಾಮ. ಒಂದೊಂದು ನಾಮನೂ ನೀವು ಎದ್ದ ತಕ್ಷಣ ಈ ಆರತಿ ಸೇವೆ ಮಾಡ್ತಾ ಇದ್ದರೆ ವಿಷ್ಣು ಸಹಸ್ರನಾಮ ಹೇಳಿದ್ರೆ ಎಷ್ಟು ಪುಣ್ಯ ಸಿಗುತ್ತೋ ಅಷ್ಟು ಪುಣ್ಯ ನಿಮಗೆ ಬಾಬಾರವರ ಆರತಿ ಸೇವೆ ಮಾಡಿದ್ರೆ ಸಿಗುತ್ತೆ. ಯಾಕಂದರೆ ಇಲ್ಲಿ ಪ್ರತಿಯೊಂದು ದೈವದ ಹೆಸರುಗಳು ನಾಮಜಪದ ಮೂಲಕ ಇಂಡೈರೆಕ್ಟಾಗಿ ಬರುತ್ತೆ. ಡೈರೆಕ್ಟಾಗಲ್ಲ, ಇಂಡೈರೆಕ್ಟಾಗಿ. ಅದ್ರ ಜೊತೆಗೆ ನಿಮ್ಮ ಮನಸ್ಸಿನ ವೇದನೆಯನ್ನು ಸಹಿತ ನೀವು ಹೇಳ್ಕೊಳ್ತಾ ಅದನ್ನು ಸರಿ ಮಾಡು ಅಂತೇಳಿ ನೀವು ಪ್ರಾರ್ಥನೆಯನ್ನು ಮಾಡ್ತೀರಿ. ಇಲ್ಲಿ ಇನ್ನೊಂದಿದೆ ನೋಡಿ, ಅದ್ಭುತವಾಗಿದೆ. ಹೇ ಸಾಯಿನಾಥ ದೇವ, ಕಾಮ, ಕ್ರೋಧ, ಮದ ಮತ್ತು ಮಾತ್ಸರ್ಯ ಇವುಗಳನ್ನು
ಬತ್ತಿಯನ್ನಾಗಿ ಅಂದರೆ ಕಾಕಡ ಮಾಡಿರುತ್ತೇನೆ ಮತ್ತು ವೈರಾಗ್ಯ ಎಂಬ ತುಪ್ಪದಲ್ಲಿ ನೆಲೆಸಿರುತ್ತೇನೆ. ಇವುಗಳನ್ನು ಶ್ರೀ ಸಾಯಿನಾಥರ ಬಗ್ಗೆ ಇರುವ ಗುರುಭಕ್ತಿಯ ಅಗ್ನಿಯಲ್ಲಿ ಪ್ರಜ್ವಲಿಸುತ್ತಗೊಳಿಸಿರುತ್ತೇನೆ. ಹೇ ಗುರು, ನನ್ನ ದುಷ್ಟ ಪ್ರವೃತ್ತಿಯನ್ನು ಸುಟ್ಟು ಆತ್ಮವನ್ನು ಪ್ರಕಾಶಮಾನಗೊಳಿಸಿರುವೆ. ಹೇ ಸಾಯಿ, ತಾವು ದ್ವೈತ ವೃತ್ತಿಯ ಅಂಧಕಾರವನ್ನು ಹೋಗಲಾಡಿಸಿ ನನ್ನ ಜೀವನವನ್ನು ತಮ್ಮ ಸ್ವರೂಪದಲ್ಲಿ ಲೀನವಾಗಿಸಿ. ಅದ್ಭುತವಾಗಿದೆಯಲ್ಲ. ನಮ್ಮ ಕಾಮ, ಕ್ರೋಧ, ಮದ, ಮಾತ್ಸರ್ಯ ಇವನ್ನೆಲ್ಲನೂ ನಾವು ಒಂದು ಅಣಿ ಮಾಡಿ ಬಾಬಾರವರಿಗೆ ನಾವು ಅವನ್ನೆಲ್ಲ ಅರ್ಪಿಸ್ತಿದ್ದೀವಿ. ದೀಪ ಹಚ್ಚಿ, ಹತ್ತಿಯ ಮೂಲಕ ದೀಪನ ಹಚ್ಚಿ ನಾವು ಅದನ್ನು ಅರ್ಪಿಸೋದ್ರಿಂದ ನೀವು ನೋಡಿ, ಸಾಯಿ ಭಕ್ತರು ತುಂಬ ಜನ ಸಿಂಪಲ್ ಆಗಿರ್ತಾರೆ, ಜಾಸ್ತಿ ಆಡಂಬರ ಇರೋದಿಲ್ಲ. ಕೆಲವರು ಅವ್ರ ಮಾತಲ್ಲಿ ತುಂಬ ವಿನಯ ಇರುತ್ತೆ. ಯಾರು ಈ ಆರತಿನ ಆಳವಾಗಿ ಅರ್ಥ ಮಾಡ್ಕೊಂಡಿರ್ತಾರೋ ಅಥವಾ ಬಾಬಾರವರನ್ನು ಆಳವಾಗಿ ಅರ್ಥ ಮಾಡ್ಕೊಂಡಿರ್ತಾರೋ ಅಷ್ಟು ಅವ್ರ ಮುಖದಲ್ಲಿ ಒಂದು ತೇಜಸ್ಸು ಇರುತ್ತೆ, ಶಾಂತತೆ ಇರುತ್ತೆ, ಪ್ರೀತಿ ಇರುತ್ತೆ. ಯಾಕೆಂದರೆ ಬಾಬಾರವ್ರಿಗೆ ಶರಣ ಇದನ್ನು ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಎಲ್ಲ ಅವ್ರ ಪಾದಕ್ಕೆ ಇರಿಸ್ಕೊಂಡ್ಬಿಡ್ತಾರೆ. ಒಂದೊಂದೊಂದೊಂದನೇ ನಮಗೆ ಡಿಟ್ಯಾಚ್ಮೆಂಟ್ನ ಕಲಿಸ್ಕೊಡ್ತಾರೆ. ಅತಿಯಾಗಿ ಹಣ ಇದ್ದರೂ ನಮಗೆ ಜಾಸ್ತಿ ದುರಾಸೆ ಇರೋದಿಲ್ಲ. ಆಮೇಲೆ ಕಷ್ಟಗಳಿದ್ರೂ ಒಂದು ತಾಕತ್ತಿರುತ್ತೆ, ಫೇಸ್ ಮಾಡ್ತೀವಿ ಅನ್ನೋ ಒಂದು ನಮ್ಮ ಮೇಲೆ ನಮಗೆ ನಂಬಿಕೆ ಇರುತ್ತೆ. ಹಾಗಾಗಿ ನೀವು ಆರತಿನ ಸಾಧ್ಯ ಆದಷ್ಟು ತರಿಸ್ಕೊಳ್ಳಿ. ಈಗಲೂ ಮತ್ತೆ ಹೇಳ್ತೀನಿ, ಏನು ಪದೇ ಪದೇ ಹೇಳ್ತಾರೆ ಅಂತ ಅನಿಸುತ್ತೆ ನಿಮಗೆ. ದಯವಿಟ್ಟು ಆರತಿನ ತರಿಸ್ಕೊಳ್ರಿ. ಈ ಬುಕ್ನ ತರಿಸ್ಕೊಂಡು ನೀವು ಅರ್ಥ ಸಹಿತ ಓದಿ, ನಿಮಗೆ ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಹೋಗ್ತಾ ಇದ್ರದ್ದು ಅರ್ಥನ ನಾನು ಸಪ್ರೇಟಾಗಿ ಒಂದೊಂದೇ ಪ್ಯಾರಾ ಮಾಡಿ ಹಾಕ್ತಾ ಹೋಗ್ತೀನಿ. ಒಂದೊಂದು 3 ನಿಮಿಷದ ವಿಡಿಯೋ ಥರ. ಕೇಳಿಸ್ಕೊಳ್ಳಿ, ಸಾಧ್ಯ ಆದಷ್ಟು ಕೇಳಿಸ್ಕೊಳ್ರಿ ಪದೇ ಪದೇ. ನೀವು ಓದೋದಕ್ಕಾದರೆ ಓದ್ರಿ, ಬರೆಯೋದಕ್ಕಾದರೆ ಬರೀರಿ. ನೀವು ಬುಕ್ನ ತರಿಸ್ಕೊಂಡು ನೀವು ಸೇವೆ ಮಾಡಿರಿ. ನಿಮಗೆ ಓದೋದಕ್ಕೆ ಬರಲ್ವಾ, ಬರೆಯೋದಕ್ಕೆ ಬರೋದಿಲ್ವ, ಅಟ್ಲೀಸ್ಟ್ ಹಾಡನ್ನು ಕೇಳಿಸ್ಕೊಂಡು ಕೂತ್ಕೊಂಡ್ಬಿಡಿ ಸುಮ್ಮನೆ. ಇನ್ನೇನು ಮಾಡಬೇಡಿ. ನಿಮಗೆ ದೀಪ ಧೂಪ ಹಚ್ಚೋದಕ್ಕಾಗೋದಿಲ್ವಾ, ಸಾಕು ಮೆಡಿಟೇಷನ್ ರೀತಿ ಕೇಳಿಸ್ಕೊಳ್ಳಿ. ಹಣ ನೀವು ನಂಬ್ತಿರೋ ಬಿಡ್ತಿರೋ ಹಣ ಎಲ್ಲ ಮೂಲಗಳಿಂದ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಏನೇ ಬ್ಲಾಕೇಜಸ್ಗಳು, ಆರ್ಥಿಕ ಸಮಸ್ಯೆಗಳು, ಮಾನಸಿಕ ಕಿರಿಕಿರಿ, ನೆಮ್ಮದಿ ಇಲ್ಲದೆ ಇರೋದು, ಆಗು ಹೋಗುಗಳು ಬಹಳನೇ ಇರ್ತವೆ. ನೀವು ಅಂಗಡಿ ಇಟ್ಟಿದ್ದೀರಾ, ಏನಾದರೂ ಬಿಸ್ನೆಸ್ ಮಾಡ್ತಿದ್ದೀರಾ, ಬಾಬಾರವರು ಆರತಿ ಸಂಕಲ್ಪ ಮಾಡ್ಕೊಳ್ಳಿ. ನಿಮಗೆ ಲಾಸ್ ಆಗದೆ ಇರೋವಾಗ ಅವ್ರು ನೋಡ್ಕೋತಾರೆ, ಸೂಚನೆಗಳನ್ನು ಕೊಡ್ತಾರೆ. ಆಮೇಲೆ ನೀವು ಅಂಗಡಿ ಚೆನ್ನಾಗಾಗಬೇಕಂದ್ರೆ ಈ ಆರತಿ ಸೇವೆನ ಪ್ರತಿದಿನ ಮಾಡಿ. ಬೆಳಗಿನ ಆರತಿ, ಸಾಯಂಕಾಲ ಆರತಿ ತಪ್ಪದೆ ನೀವು ಮಾಡ್ತಾ ಹೋದ್ರಿ ಅಂದರೆ ಅಂಗಡಿನಲ್ಲಿ ಲಕ್ಷ್ಮಿ ನೆಲೆ ನಿಲ್ತಾ ಹೋಗ್ತಾಳೆ. ನಿಮ್ಮ ಒಳಗಡೆ ಒಂದು ಸ್ಟ್ರೆಂತ್ ಬರ್ತಾ ಹೋಗುತ್ತೆ. ಕಸ್ಟಮರ್ಸ್ ಅಟ್ರಾಕ್ಟ್ ಆಗ್ತಾ ಹೋಗ್ತಾರೆ. ಪ್ರೀತಿಯಲ್ಲಿ ನಿಮಗೆ ಪ್ರೀತಿ ಕೊರತೆ ಇದೆಯಾ, ಈ ಆರತಿ ಸೇವೆ ಮಾಡೋದ್ರಿಂದ ನಿಮಗೆ ಬಾಬಾ ಜೊತೆ ಹೇಗೆ ಪ್ರೀತಿ ಜಾಸ್ತಿ ಆಗುತ್ತೆ, ಅದೇ ರೀತಿ ನಿಮ್ಮ ಸಂಬಂಧಗಳಲ್ಲೂ ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೊಂದು ಆರತಿ ಅನ್ನೋದು ಎಷ್ಟು ಬ್ರಹ್ಮಾಸ್ತ್ರ ಅಂದರೆ, ಎಂಥ ಬ್ರಹ್ಮಾಸ್ತ್ರ ಅಂದರೆ ಇದು ಕಲಿಯುಗದ ಸಂಜೀವಿನಿ ಅಂತಲೇ ಹೇಳಬಹುದು. ಯಾಕಂದರೆ ಸಚ್ಚರಿತಿನಲ್ಲಿ ಅಧ್ಯಾಯದ ಮೂಲಕ ತಿಳಿಸ್ಕೊಟ್ಬಿಟ್ಟಿದ್ದಾರೆ. ಆ ಡೆಲಿವರಿ ಟೈಮ್ನಲ್ಲಿ ಇದು ಒಂದು ಜೀವನ ಬದುಕಿಸುತ್ತೆ, ಒಂದು ಜೀವನ ಹುಟ್ಟಿಸುತ್ತೆ ಅನ್ನೋಷ್ಟು ತಾಕತ್ತು ಇದ್ರ ಒಳಗಡೆ ಇದೆ. ಅಂದರೆ ನಮ್ಮ ಸಕಲ ಸಮಸ್ಯೆಗಳಿಗೂ ಇದರಲ್ಲಿ ಪರಿಹಾರ ಇಲ್ವಾ? ಖಂಡಿತವಾಗ್ಲೂ ಇದೆ. ನಾನು 1-2 ಅರ್ಥನಷ್ಟೇ ಹೇಳಿರೋದು, ಪೂರ್ತಿ ಹೇಳಿಲ್ಲ ನಾನು ನಿಮಗಿನ್ನೂ. ಹೋಗ್ತಾ ಇದ್ರದ್ದು ಅರ್ಥನ ನಾನು ತರ್ತಾ ಹೋಗ್ತೀನಿ. ಕೇಳಿಸ್ಕೊಳ್ಳಿ. ನೀವು ನಿಜವಾಗ್ಲೂ ನೀವು ಓದ್ತಾ ಹೋಗಿ, ಕೇಳಿಸ್ಕೊಳ್ತಾ ಹೋಗ್ರಿ. ಸಂಕಲ್ಪ ಮಾಡ್ಕೊಳ್ರಿ. 40 ದಿನದ ಸಂಕಲ್ಪ ಮಾಡ್ಕೊಂಡಾದರೂ ನೀವು ಆರತಿ ಸೇವೆ ಮಾಡಿ. ಅದನ್ನು ನಾನು ಒಂದು ಇದನ್ನು ಹಾಕಿದ್ದೆ, ಆರತಿ ಮಿರಾಕಲ್ಲಿಂದ ಅಂತೇಳಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಹೋಗಿ ನೋಡಿ. ಅವ್ರಿಗೆ 4-6 ಲಕ್ಷ ಪ್ರಾಫಿಟ್ ಆಗಿದೆ. ಅಂದರೆ ಅರೌಂಡ್ ಈಗ 10 ವರ್ಷ 15 ವರ್ಷದ ಹಿಂದೆ ಅಂತಂದರೆ ಈಗ ಅದು ಹೆಚ್ಚು ಕಮ್ಮಿ 14 ಲಕ್ಷ 20 ಲಕ್ಷ ಪ್ರಾಫಿಟ್ ಅನ್ನೋ ಲೆಕ್ಕದಲ್ಲೇ ಇದೆ. ಓಕೆನಾ? ಅಷ್ಟು ಪ್ರಾಫಿಟ್ನ ಆರತಿ ಸೇವೆ ಸಂಕಲ್ಪಪೂರ್ವಕವಾಗಿ 40 ದಿನ ಮಾಡಿದ್ದಕ್ಕೆ ಅವರಿಗೆ ದೊರಕಿಸ್ಕೊಟ್ಟಿದೆ. ಆಮೇಲೆ ಅವರು ಯಾವಾಗ್ಲೂ ಕಂಪ್ನಿನಲ್ಲಿ A ಮತ್ತು B ಅನ್ನೋ ಗ್ರೂಪ್ ಇರುತ್ತೆ. ಅವರು ಮುಂದುವರಿತಿರಲಿಲ್ಲ. A ಗ್ರೂಪ್ನವರು ಮುಂದುವರಿತಿರಲಿಲ್ಲ, B ಗ್ರೂಪ್ನವರು ಮುಂದುವರಿತಾ ಇದ್ದರು. ಬಾಬಾರವರ ಆರತಿ ಸೇವೆ ಮಾಡೋದಾಗಿರಲಿ, ಇಂಥ ಒಂದು ಸಂಕಲ್ಪ ಮಾಡಿಕೊಂಡು ಅವರು ಪ್ರಯತ್ನನ ಮಾಡಿದರು. ಅವ್ರ ಶ್ರಮಕ್ಕೆ ತಕ್ಕನಾದ ಫಲ ಬಾಬಾರವರು ಕೊಟ್ಟರು. ಓಕೆನಾ? ಇಂಥದಕ್ಕೆ ಪರಿಹಾರ ಇಲ್ಲ ಅನ್ನೋ ಹಾಗಿಲ್ಲ. ಬಾಬಾರ ಭಕ್ತರಿಗೆ ಎಲ್ಲ ರೀತಿಯಿಂದನೂ ಬಾಬಾ ನಮಗೆ ಪರಿಹಾರನ ಬಿಟ್ಟು ಹೋಗಿದ್ದಾರೆ. ನಾವು ಅದನ್ನು ಬಳಸ್ಕೊಂಡ್ವಿ ಅಂದರೆ ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಓಂ ಸಾಯಿರಾಮ್.